ನಮಸ್ಕಾರ ಸ್ನೇಹಿತರೆ. ಒಂದು ಊರಲ್ಲಿ ಇಬ್ಬರು ಅಣ್ಣ ತಮ್ಮಂದಿರಿದ್ರಂತೆ. ತಮ್ಮ ಅಣ್ಣನಕ್ಕಿಂತ ಒಂದು ಸ್ವಲ್ಪ ಚಿಕ್ಕವನು, ಸ್ವಲ್ಪ ಅಂದರೆ ಒಂದು 3 ವರ್ಷ ಚಿಕ್ಕವನು. ಅಣ್ಣ ಸ್ವಲ್ಪ ಬಲಾಢ್ಯ, ಧಾಡಿಸಿ, ಅಂದರೆ ಗಟ್ಟಿಮುಟ್ಟಾಗಿದ್ದ. ಹೀಗೆ ಇಬ್ಬರು ಯಾವಾಗ ನೋಡಿದ್ರು ಊರಲ್ಲಿ ಆಟ ಆಡ್ತಾಯಿದ್ರು, ಓಡಾಡ್ಕೊಂಡಿರ್ತಿದ್ರು. ಊರಲ್ಲಿ ಜನರ ಕಿರಿಕಿರಿ ಇವರಿಂದ ಜನರ ಕಿರಿಕಿರಿಯಿಂದ ಇವರಿಗೆ ಕಿರಿಕಿರಿ ಆಗೋದು, ಹೀಗೆಲ್ಲ ಆಗ್ತಿರ್ಬೇಕಾದ್ರೆ ಒಂದಿನ ಅವ್ರ ಅಣ್ಣ ತಮ್ಮ ಇಬ್ಬರು ಸೇರಿಕೊಂಡು ಒಂದು ಪತಂಗ ರೆಡಿ ಮಾಡ್ತಾರೆ. ಅಂದರೆ ಗಾಳಿಪಟ ತಯಾರಿಸ್ಕೊಂಡು ಅವ್ರಿಗೆ ಊರಲ್ಲಿ ಹಾರ್ಸೋಕೆ ಹೋದರೆ ಊರು ಜನರೆಲ್ಲ ಬೈತಾರೆ, ಬೀದಿಲೆಲ್ಲ ಬೈತಾರೆ, ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತಾರೆ. ಇದನ್ನೇನು ಮಾಡೋಣ ಅಂತ ಹೇಳ್ಬಿಟ್ಟು ಊರು ಆಚೆಗೆ ಹಾರಿಸೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗ್ತಾರೆ. ಊರಾಚೆ ಹೋದಾಗ ಒಂದು ತೋಟದಲ್ಲಿ ಹಾರಿಸ್ತಾ ಇರ್ತಾರೆ. ತುಂಬ ಮೇಲೆ ಹೋಗುತ್ತೆ. ಅವರಿಬ್ಬರು ಖುಷಿಗೆ ಪಾರು ಇರಲ್ಲ. ಮೇಲೆ ಹೋಗ್ತಾ ಇರುತ್ತೆ, ಯಾರು ಹಿಡಿಯೋರಲ್ಲ, ಯಾರು ಬೈಯೋರಲ್ಲ, ಅಷ್ಟು ಓಡಾಡ್ತಾ ಇರ್ತಾರೆ. ಓಡಾಡಬೇಕಾದ್ರೆ ಆ ಹೊಲದಲ್ಲಿ ಒಂದು ಬಾವಿ, ಅಂದರೆ ಹಾಳು ಬಿದ್ದರೂ ಬಾವಿ ಇರುತ್ತೆ. ಸ್ವಲ್ಪ ಆಳಿರುತ್ತೆ. ನಮ್ಮ ಕಡೆ ಅದನ್ನ ಕೊಳವೆ ಬಾವಿ ಅಂತೀವಿ, ಆ ಥರ ಇರುತ್ತೆ. ಅದಕ್ಕೆ ನೋಡಿರಲ್ಲ, ಅವನು ಅಣ್ಣ ನೋಡ್ತಾನೆ, ಮುಂದೆ ತೊಗೊಂಡು ಪತಂಗ ಹಿಡ್ಕೊಂಡು ಓಡ್ತಾ ಇರ್ತಾನೆ. ಅಷ್ಟರಲ್ಲಿ ತಮ್ಮ ಹಿಂದೆ ಬರ್ತಿರ್ತಾನೆ. ಅಷ್ಟರಲ್ಲಿ ಆ ಬಾವಿಯಲ್ಲಿ ಅಣ್ಣ ಬಿದ್ದೋಗ್ಬಿಡ್ತಾನೆ. ಬಿದ್ದು ಹೋದಾಗ ತಮ್ಮ ಏನು ಮಾಡ್ತಾನೆ, ನೋಡ್ತಾನೆ, ಅಣ್ಣ ಕೆಳಗೆ ಬಿದ್ದು ಹೋಗಿದ್ದು ನೋಡಿದ್ರೆ ಸೊಂಟ ಮಟ್ಟ ನೀರಿರುತ್ತೆ, ಅದರಲ್ಲಿ ಬಿದ್ದಿರ್ತಾನೆ, ಏನು ಏಟಾಗಿರಲ್ಲ. ಅವನನ್ನು ಮೇಲೆ ತೆಗಿಬೇಕಂತ ಎಲ್ಲ ಕಡೆ ಸುತ್ತಗೊಟ್ಲ ತಿರುಗಾಡ್ತಾನೆ, ಕೂಗಾಡ್ತಾನೆ, ಯಾರೂ ಇರಲ್ಲ ಸುತ್ತ. ಇನ್ನೇನು ಮಾಡ್ಬೇಕು ಅನ್ನೋಷ್ಟರಲ್ಲಿ ಅಲ್ಲೇ ಬಾವಿಗೆ ಒಂದು ಈ ಥರ ಇರ್ತಲ್ಲ, ಸೇದು ಬಾವಿ, ಅದಕ್ಕೆ ಒಂದು ಹಗ್ಗ ಇರುತ್ತೆ, ಒಳಗಡೆ ಒಂದು ಬಕೆಟ್ ಇರುತ್ತೆ. ಅದನ್ನು ಬಿಡ್ತಾನೆ. ಅಣ್ಣಂಗೆ ಹೇಳ್ತಾನೆ, ಅದನ್ನು ಗಟ್ಟಿ ಹಿಡ್ಕೊ, ನಾನು ಮೇಲೆ ಎಳಿತೀನಿ ಅಂತ ಹೇಳ್ಬಿಟ್ಟು ಗಟ್ಟಿ ಹಿಡ್ಕೊಂಡು ಎಳಿತಾನೆ. ತಮ್ಮ ಎಷ್ಟು ತಾಕತ್ತಾಗಿ ಹೇಳ್ತಾನೆ ಅಂದರೆ, ಅಣ್ಣ ತುಂಬ ದೊಡ್ಡವನಿರ್ತಾನೆ, ವೇಟಲ್ಲಿ ಜಾಸ್ತಿ ಇರುತ್ತೆ. ಆದರೂ ತಮ್ಮ ಬಿಡೋದಿಲ್ಲ, ಹೇಳೋದ್ಬಿಟ್ಟು ಆಚೆ ತೆಗಿತಾನೆ. ತೆಗಿತಿದ್ದಂಗೆ ದೂರದಲ್ಲಿ ಒಬ್ಬನ ಎತ್ಕೊಂಡು ನೋಡ್ತಿರ್ಬೇಕಾದ್ರೆ ಅವ್ನಿಗೇನು ಅಷ್ಟು ಗೊತ್ತಾಗಲ್ಲ, ಹಾಗೆ ಹೋಗ್ಬಿಡ್ತಾನೆ. ಅವನು ಹೋಗಿದ ತಕ್ಷಣ ಏನೋ ಆಟ ಆಡ್ತಾರೆ ಗುಡು ಮಕ್ಕಳು ಅಂತ, ನೀರು ತೆಗಿತಿರ್ಬೇಕು ಅಂದ್ಕೊಂಡು ಅಣ್ಣನ ತಗೊಂಡ್ಬಂದು ಇಬ್ಬರು ತಗೊಂಡು ಖುಷಿಯಿಂದ ಅಳ್ತಾರೆ. ಆಮೇಲೆ ಊರಲ್ಲಿ ಹೋಗ್ಬಿಟ್ಟು ಹೇಳ್ತಾರೆ, ಹಿಂಗೆ ಮಾಡ್ದ ನನ್ನ ತಮ್ಮ ಈ ಥರ ನನ್ನನ್ನು ಬಾವಿಯಿಂದ ಎತ್ತದ ಅಂದ ತಕ್ಷಣ ಊರು ಜನರೆಲ್ಲ, ಅಂದರೆ ಅಕ್ಕಪಕ್ಕ ಮನೆಯವರೆಲ್ಲ ಗುಜು ಮಾತ್ರ ಸ್ಟಾರ್ಟ್ ಮಾಡ್ತಾರೆ. ಸುಳ್ಳು ಹೇಳ್ತಾರೆ ಹುಡುಗರು, ಹಾಗೆ ಹಿಂಗೆ ಅಂತ ಹೇಳಬೇಕಾದ್ರೆ ತುಂಬ ಮನೆಯಲ್ಲಿ ಅವ್ರಿಗೆ ಚಿಕ್ಕ ಮಗನ ಮೇಲೆ ತುಂಬ ರೆಸ್ಪೆಕ್ಟ್ ಬಂದುಬಿಡುತ್ತೆ ಮನೆಯಲ್ಲಿ, ಒಬ್ಬರ ಅಣ್ಣನ ಪ್ರಾಣ ಉಳಿಸಿದಾನಲ್ಲ ಅಂತೇಳ್ಬಿಟ್ಟು. ಆವಾಗ ಜನರಿಗೆ ಸ್ವಲ್ಪ ಹೊಟ್ಟೆಗೆ ಸ್ಟಾರ್ಟ್ ಆಗಿ ಎಲ್ಲರೂ ಇವು ಸುಳ್ಳು ಹೇಳ್ತಾರೆ ಹುಡುಗರು ಹಿಂಗೆ ಅಂತ ಮಾತಾಡಬೇಕಾದ್ರೆ ಒಂದಿನ ಇದ್ರ ಬಗ್ಗೆ ಪಂಚಾಯತ್ ಆಗೇ ಹೋಗಲಿ, ಇದೇ ಥರ ಮಾಡ್ತಾಯಿದ್ರೆ ನೆಕ್ಸ್ಟ್ ನಮ್ಮ ಮಕ್ಕಳು ವಿಶ್ವಾಸ ಕುಂದುತ್ತೆ ಹಿಂಗೆ ಅಂತ ಹೇಳ್ಮೇಲೆ ಎಲ್ಲ ಊರು ಸೇರಿಕೊಂಡು ಒಬ್ಬ ಊರಲ್ಲಿ ಅಜ್ಜ ಇರ್ತಾನೆ, ಅವ್ನ ಕಡೆ ಕರ್ಕೊಂಡು ಹೋದಾಗ ಅವನು ಅಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು ಆರಾಮಾಗಿ ಕೂತಿರ್ತಾನೆ. ಹೋಗಿ ಕೇಳ್ತಾರೆ, ಏನಪ್ಪ ನೀವು ಬಂದಿರಲ್ಲ ಅಂತ. ಹಿಂಗೆ ಅಜ್ಜಾರ ಈ ಥರ ಹುಡುಗನ ಉಳಿಸಿದಾನಂತೆ, ತುಂಬ ದಪ್ಪ ಇದ್ದಾನಂತೆ. ಅವನೆಲ್ಲ ಕೂತ್ಕೊಂಡೆಲ್ಲ ಕೇಳ್ತಾನಂತೆ. ಹೇಳು ಅಂದರೆ ಎಲ್ಲ ಸರಿ ಇದೆ. ಅವಾಗ ಹೇಳ್ತಾನಂತೆ ಅಜ್ಜ, ಸರಿ ಈ ಹುಡುಗ ಹೇಳ್ತಿದ್ದಾನಲ್ಲ 100% ಸತ್ಯ ಇದೆ ಅಂತ ಹೇಳ್ದಂತೆ. ಹೆಂಗೆ ಅಂತಂತ ಕೇಳಿದಾಗ ಊರು ಜನರು, ಅವಾಗ ಅವನು ಹೇಳ್ತಾನಂತೆ, ನೀವು ಇಷ್ಟೆಲ್ಲ ಜನ ಸೇರ್ಕೊಂಡು ಬಂದಿದ್ದೀರಿ, ಓಕೆನಾ, ಯಾರು ನಂಬ್ತಾ ಇಲ್ಲ, ಓಕೆ ನಾನು ನಂಬ್ತೀನಿ. ಯಾಕಂದರೆ ಅವನಿಗೆ ಅಲ್ಲಿ ಈ ಥರ ಹೇಳೋರು ಯಾರು ಇರಲಿಲ್ಲ, ನೆಗೆಟಿವ್ ಆಗಿ ಹೇಳೋರು ಯಾರು ಇರಲಿಲ್ಲ. ಅಣ್ಣ ತುಂಬ ದಪ್ಪಿದರೆ ಎತ್ತಕ್ಕಾಗಲ್ಲ ಅಂತ ಹೇಳೋದು ಯಾರು ಇರಲಿಲ್ಲ. ಆಮೇಲೆ ಇಲ್ಲೊಂದು ಎಲ್ಲಕ್ಕಿಂತ ಮುಖ್ಯ ಏನಂತಂದರೆ, ಅವನಿಗೆ ಒಂದಿದಲ್ಲಿತ್ತು, ಗುರಿ ಒಂದೇ ಇತ್ತು, ಏನು, ಅವನನ್ನು ಮೇಲೆ ಎತ್ಕೊಂತಿರ್ಬೇಕು. ನನ್ನಂಥ ಶಕ್ತಿ ಇಲ್ಲ, ನಾನು ಚಿಕ್ಕವನು, ನಾನು ದೊಡ್ಡವನು ಅನ್ನೋ ಯಾವುದೇ ಮನಸ್ಥಿತಿ ಆಗಲಿ, ಯಾವುದೇ ವೀಕ್ನೆಸ್ ಆಗಲಿ ಅವನ ಥರ ಇರಲಿಲ್ಲ. ಹಾಗಾಗಿ ಅವನ ಮೇಲೆ ತೊಗೊಂಬಂದ. ಅಲ್ಲಿ ಅಕ್ಕಪಕ್ಕ ಯಾರಾದರೂ ಜನರಿದ್ದರೆ, ನಿನ್ನ ಕೈಲಿ ಆಗಲ್ಲ ಅಂತಿದ್ದರೆ ಅವನು ಖಂಡಿತವಾಗಿ ಮೇಲೆ ಎತ್ತಿರಲಿಲ್ಲ. ಅಂದರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇತ್ತು, ಆ ಗುರಿ ಮೇಲೆ 100% ಫೋಕಸ್ ಇತ್ತಂದರೆ ನಮ್ಮ ಕಡೆಯಿಂದ ಖಂಡಿತವಾಗಿ ಸಾಧ್ಯ ಇದೆ. ನಾವು ಯಾವುದೇ ಒಂದು ಕೆಲಸ ಆಗಲಿ, ನಾವು ಏನೇ ಒಂದು ಮಾಡಿದ್ರು ಕೂಡ ಅದ್ರ ಮೇಲೆ 100% ಫೋಕಸ್ ಇದ್ದರೆ, ಅದ್ರ ಮೇಲೆ 100% ನಮಗೆ ನಂಬಿಕೆ ಇದ್ದರೆ ಹಾಗೆ ಆಗುತ್ತೆ. ಫಸ್ಟ್ ನಮ್ಮ ಮೇಲೆ ನಮ್ಗೆ ನಂಬಿಕೆ ಇರಲ್ಲ, ಜನರಿಂದ ನೆಗೆಟಿವ್ ಹೇಳ್ಬಿಟ್ರೆ ಅದು ನಮ್ಮ ತಲೆ ಹೊಸ್ಕೊಂಡು ನಮ್ಮೆಲ್ಲರಿಗೂ ಪಾಸಿಟಿವ್ನ ಬಿಟ್ಬಿಡ್ತೀವಿ. ಹೀಗಾಗಿ ನಾವೆಲ್ಲ ನಿಧಾನಕ್ಕೆ ಡೌನ್ಲ ಬರ್ತಾಯಿದ್ದೀವಿ, ಅಂದರೆ ಜನರ ಮಾತು ಕೇಳ್ಕೊಂಡು ಹಿಂದೆ ಉಳಿತಾಯಿದ್ದೀವಿ. ಯಾರೊಬ್ಬರು ಏನೋ ಹೇಳಿದ್ರು ಅದ್ರ ಬಗ್ಗೆ ನಾವು ತುಂಬ ತಲೆ ಹಾಕೋಗ್ಬಿಡ್ತೀವಿ. ಅದೆಲ್ಲ ಹಾಕೋಬಾರ್ದು, ಬಿಟ್ಬಿಡ್ಬೇಕು. ಹೊಸದಾಗಿ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿದ್ಮೇಲೆ ನಿಮಗೆ ಅನುಭವ ಆಗುತ್ತೆ ನಾವು ಏನು ಮಾಡ್ತಿದ್ದೀವಿ ಅನ್ನೋಂಥದ್ದು, ಓಕೆನಾ. ಇನ್ಮೇಲಿಂದ ಎಲ್ಲರೂ ಹೊಸದಾಗಿ ಕಲಿತಗೋಣ, ಹೊಸದು ದಿಕ್ಕು ತೊಗೋಣ. ಇವೆಲ್ಲ ಕಥೆಗಳು ಹಳೇದಿರ್ಬೋದು, ಬಟ್ ನಾನು ಸ್ಟೋರಿಗಳು ಹೇಳ್ತಿರ್ತೀನಿ, ಜೀವನದ ಕಥೆಗಳು ಹೇಳ್ತಿರ್ತೀನಿ, ಹಳೇದಿರುತ್ತೆ. ಬಟ್ ಏನೋ ಒಂದು ಹೊಸದ ಥರದ ತೊಗೊಂಬರೋಣ ಮುಂದೆ. ಯಾರೋ ಒಬ್ಬರು ವಿಡಿಯೋನ ಕೊನೆಯಲ್ಲಿ ನೋಡಿ ಅವ್ರಿಗೇನು ಇಷ್ಟ ಆದರೆ ಸಾಕು. ಧನ್ಯವಾದಗಳು.